ಮಂಗಳೂರಿನಲ್ಲಿ ಅಭಿವೃದ್ಧಿ ಪ್ರಶ್ನೆ ಇವತ್ತು 0 ಆಗಿದೆ. ಉದ್ಯೋಗಗಳು MRPL ನಲ್ಲಿ ಉದ್ಯೋಗ ಕೊಡಲ್ಲ ಊರಿನವರಿಗೆ. ನಿಮಗೆ ಎಷ್ಟು ನಾಚಿಕೆಗೇಡು ಮತ್ತು ತಮಾಷೆಯ ಸಂಗತಿ ಅಂದರೆ ಪರ್ಮನೆಂಟ್ ಉದ್ಯೋಗಗಳು MRPL ನಲ್ಲಿ ಕೊಡಲ್ಲ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಲ್ವಾ, ಪಬ್ಲಿಕ್ ಸೆಕ್ಟರ್ ನರೇಂದ್ರ ಮೋದಿ ಅಡಿಯಲ್ಲೇ ಇದೆ, BJP ಅಡಿಯಲ್ಲೇ ಇದೆ, ನಿಯಂತ್ರಣದಲ್ಲೇ ಇದೆ, ಉದ್ಯೋಗ ಕೊಡಲ್ಲ. ಹೋಗ್ಲಿ, ಗುತ್ತಿಗೆ ಉದ್ಯೋಗ ಒಂದಿಷ್ಟು ಜನರಿಗೆ ಕೊಟ್ಟಿದ್ದಾರೆ. 16,000 ಗುತ್ತಿಗೆ ಉದ್ಯೋಗದಲ್ಲಿ ಉದ್ಯೋಗಗಳಲ್ಲಿ 1-2 ಸಾವಿರ ಸ್ಥಳೀಯರಿಗೆ ಕೊಟ್ಟಿದ್ದಾರೆ. ಎಷ್ಟು ಸಂಬಳ? 12,000, 15,000. ಇನ್ನು 18,000 ದಾಟಿದ್ರೆ ಅವ್ರಿಗೆ ESI ಸೌಲಭ್ಯ ಇಲ್ಲ. ಇಂಥ ಸ್ಥಿತಿಯಲ್ಲಿರುವಂಥವರಿಗೆ ಅವರವರ ಹಕ್ಕುಗಳಿಗಾಗಿ ಅಲ್ಲಿ ಯೂನಿಯನ್ ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ, ಸಂಘಟಿತರಾಗಿ ಹೋರಾಟ ಮಾಡಲಿಕ್ಕೆ ಆಗಲ್ಲ. ಮೊನ್ನೆ ಏನು ಮಾಡಿದ್ರು ಅಂತ ಹೇಳಿದರೆ, ಅವರು ಕಂಪನಿಯ ಎದುರು ಹೋರಾಟ ಮಾಡಲಿಕ್ಕೆ ಧೈರ್ಯ ಇಲ್ಲ, ಕಂಪನಿಯ ವಿರುದ್ಧ ಹೋರಾಟ ಮಾಡಿದರೆ ಕ್ರಮಗಳಾಗತ್ತೆ, ನಮಗೆ ನೀವು ಸಹಾಯ ಮಾಡ್ತಾ ಇಲ್ಲ ಅಂತ BJP MLAಗಳನ್ನು ಕೇಳುವಂಗಿಲ್ಲ, ನಮ್ಮ ಪರವಾಗಿ ಮಾತಾಡಿ ಅಂತ BJP MP ಕೇಳುವಂಗಿಲ್ಲ, ಅಲ್ಲಿ ಅವರ ವಿರುದ್ಧ ಟಾರ್ಗೆಟ್ ಆಗ್ತಾರೆ. ಅದಕ್ಕೆ ಅವರು ಮೊನ್ನೆ ದೇವಸ್ಥಾನಕ್ಕೆ ಮೆರವಣಿಗೆ ಇಟ್ಟು, MRPLನ ಗೇಟಿನಿಂದ ಒಂದು ದೇವಸ್ಥಾನ, ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಮೆರವಣಿಗೆ ಇಟ್ಟರು. ದೇವರೇ ನಮಗೆ ಶಕ್ತಿ ಕೊಡು ಹೋರಾಟ ಮಾಡಲಿಕ್ಕೆ, ನಮ್ಮ ಈ ಸಮಸ್ಯೆಗಳಿದೆ, ನಮ್ಮ ಕಂಪನಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ, ನೀನಾದರೂ ನಮ್ಮ ಪರವಾಗಿ ನಿಲ್ಲು ಅಂತ. ಅದೇನು ವ್ಯಂಗ್ಯವಾಗಿ ನಡೆದಂಥ ಹೋರಾಟ ಅಲ್ಲ, ಪ್ರಾಮಾಣಿಕವಾಗಿ ಆ ರೀತಿಯ ಹೋರಾಟವನ್ನು ಮಾಡಿದ್ರು. ತಮ್ಮ ಹಕ್ಕುಗಳನ್ನು ಕೇಳುವಂಥ ಅವಕಾಶವನ್ನು ಇವತ್ತು ಮಂಗಳೂರಿನ ಯುವಜನತೆ ಕಲ್ಕೊಂಡಿದ್ದಾರೆ. ಒಂದು ಕಡೆ ಕ್ರೈಮ್ಗಳನ್ನು ಒಳಗೊಂಡ್ರೆ ಅವ್ರಿಗೆ ಕೇಸ್ಗಳು ಬಿದ್ದರೆ ಮತ್ತೆ MRPLನಲ್ಲಿ ಗುತ್ತಿಗೆ ಉದ್ಯೋಗನೂ ಹೋಗುತ್ತೆ, ಪೆಟ್ರೋಲ್ ಪಂಪ್ನ ಉದ್ಯೋಗನೂ ಹೋಗುತ್ತೆ, ಎಲ್ಲ ವಾಚ್ಮನ್ ಕೆಲಸನೂ ಹೋಗುತ್ತೆ. ಬದುಕೇ ಇಲ್ಲ, ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ, ಪ್ರವಾಸೋದ್ಯಮ ಅನ್ನುವಂಥದ್ದಿಲ್ಲ, ದಂಧೆಗಳು ಮಾತ್ರ ಮಂಗಳೂರಿನಲ್ಲಿದೆ. IT ಗಳು ಬರ್ತಾ ಇಲ್ಲ, ಸರಿಯಾದಂಥ ರೀತಿಯಾದಂಥ ಕಣ್ಣೋಟಗಳಿಲ್ಲ, ಒಂದು ಸರಿಯಾದಂಥ ಹೆದ್ದಾರಿಗಳಿಲ್ಲ, ಬೇಕಾಬಿಟ್ಟಿ ಟೋಲ್ ಗೇಟ್ಗಳು ಬರ್ತಾ ಇದೆ. ಸಮಸ್ಯೆಗಳು ಒಂದಿಷ್ಟು ಗಂಭೀರವಾಗಿ ಇದೆ. ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಹೊಸ ತಾಲೂಕುಗಳ ಘೋಷಣೆ ಆದರೆ ತಾಲೂಕು ಆಫೀಸ್ಗಳಿಲ್ಲ, ತಾಲೂಕು ಮಟ್ಟದ ಕಚೇರಿಗಳಿಲ್ಲ, ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ವಸತಿ ಕೂಡ ಇಲ್ಲ. ಮೊನ್ನೆ ಇತ್ತೀಚೆಗೆ 1 ವರ್ಷದ ಹಿಂದೆ KDP ಮೀಟಿಂಗ್, ಜಿಲ್ಲಾ ಮಟ್ಟದ ಅಭಿವೃದ್ಧಿ ಸಭೆ ನಡೆಯುವಾಗ ಇದೇ ನಾವೀಗ ಅತಿಥಿ ಸಚಿವರು ಅಂತ ವ್ಯಂಗ್ಯ ಮಾಡ್ತೀವಲ್ಲ, ಅದೇ ಅತಿಥಿ ಸಚಿವ ಉಸ್ತುವಾರಿ ಸಚಿವರೊಂದು ಮಾತು ಹೇಳಿದರು. ಕಳೆದ 5 ವರ್ಷಗಳಿಂದ ಒಂದೇ ಒಂದು ವಸತಿ ಯೋಜನೆ ಜಾರಿಯಾಗದಂಥ ಏಕೈಕ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರು. BJP ಶಾಸಕರುಗಳನ್ನ ತೋರಿಸಿ ಒಂದೇ ಒಂದು ವಸತಿ ಯೋಜನೆ ಇಲ್ಲ. ರಿಯಲ್ ಎಸ್ಟೇಟ್ಗಳ ಉಬ್ಬರ ಇರುವಂಥ ಅಲ್ಲಿ ನೆಲ ಅನ್ನುವಂಥದ್ದು ಚಿನ್ನ ಆಗಿದೆ. ಬಡವರಿಗೆ, ಸಾಮಾನ್ಯ ಕೆಳ ಮಧ್ಯಮ ವರ್ಗದವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿವೇಶನ ರಹಿತರು, ಮನೆ ರಹಿತರು ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿ ಹಾಕಿದ್ದಾರೆ. ಅವರಿಗೆ 5 ವರ್ಷಗಳಿಂದ ಒಂದೇ ಒಂದು ವಸತಿ ಯೋಜನೆ ಆಗಿಲ್ಲ ಅಂತ ಏಕೈಕ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇದು BJP ಶಾಸಕರು, ಇವರು ಗೆಲ್ಲಿಸಿರುವಂಥ ಶಾಸಕರೆಲ್ಲ ಸಾಧನೆ. ಇಂಥ ಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಇದನ್ನು ಪಾರು ಮಾಡುವ ನಿಟ್ಟಿನಲ್ಲಿ ಯೋಜನೆ ಚಿಂತನೆಯನ್ನು ಮಾಡಬೇಕು.